ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ನಿಮಗೆ ಯಾವುದೇ ಕೂಡ ಮಾಹಿತಿಯನ್ನು ತಿಳಿಸುತ್ತಿಲ್ಲ. ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಒಂದು 7-8 ತೋಟವನ್ನು ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಬಿಡ್ತೀನಿ. ಎಲ್ಲರೂ ಕೂಡ ಈ ತಪ್ಪದೇ ವಿಡಿಯೋವನ್ನು ನೋಡಿ. ನಿಮಗೆ ಏನಾದರೂ ಈ ವಿಡಿಯೋ ನೋಡಿದ್ದರೆ ಏನಾದ್ರು ಉಪಯೋಗ ಆಗಬಹುದು ಅಂತ ತಿಳಿದು ನಿಮಗೆ ಈ ಒಂದು 7-8 ತೋಟವನ್ನು ವಿಡಿಯೋ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ತಪ್ಪದೇ ನೋಡಿ ಅಂತ ಪ್ರಾರಂಭ ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ನೇ ತೋಟ. ನೋಡಿ ಯಾವ ರೀತಿ ಇದೆ ತೋಟ. ನೋಡಿ ಫ್ರೆಂಡ್ಸ್, ಅಲ್ಲೇ ದೊಡ್ಡ ಮರಗಳು ಸುಮಾರು ಅಲ್ಲೇ ಆಗೈತೆ, ಒಂದು 15 ವರ್ಷಗಳು. ನೋಡಿ ಫಲಗಳೆಲ್ಲ ಚೆನ್ನಾಗಿ ಬಿಟ್ಟೈತೆ, ಏನಿಲ್ಲ ಕಾಣಲ್ಲ, ಹೈಟ್ ಆಗಿಬಿಟ್ಟೈತೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ಚೆನ್ನಾಗೈತೆ ಇಲ್ಲಿ. ನೋಡಿ ಫ್ರೆಂಡ್ಸ್, ತೋಟ ಎಲ್ಲ ಉಳಿಸೋರೆ, ಈಗೇನೋ ಟಿಲ್ಲರಲ್ಲೇನೋ ಲೋಟ್ರಿ ಉಳಿಸೋರೆ. ಆಲೆ ಎಲ್ಲ 10 ಮರಗಳಿಂದ ದೊಡ್ಡ ಹೋಗೋಕ್ಕಾಗಲ್ಲ, ಮಿನಿಟಾಗಿ ಹೋಗುತ್ತೆ. ಅದರಿಂದ ಎಲ್ಲರೂ ಉಳಿಸೋರೆ. ನೋಡಿ ಫ್ರೆಂಡ್ಸ್, ತೋಟ ಸುಮಾರು ಇಲ್ಲಿ 1.5 ಎಕರೆಯಷ್ಟು ಕೆಳಿಕಂಡ ಐತೆ. ತೋಟ ಚೆನ್ನಾಗೈತೆ ಎಲ್ಲ. ನೋಡಿ ಫ್ರೆಂಡ್ಸ್, ಮೆಣಸು ಹಾಕೋರೆ ಇಲ್ಲಿ. ಒಂದು 3 ಗದ್ದೆಗಾಗಷ್ಟು ಮೆಣಸು ಹಾಕೋರೆ. ಫಲ ಎಲ್ಲ ಚೆನ್ನಾಗಿ ಬಿಟ್ಟೈತೆ ನೋಡಿ. ನಿಮಗೂ ಈ ರೀತಿ ಮೆಣಸು ನೆಡಬೇಕು ಅಂದರೆ ಈ ರೀತಿ ಒಂದೊಂದು ಮರ ಬಿಟ್ಟು ನೆಡಿ. ಯಾಕಪ್ಪ ಅಂದರೆ ಅಡಿಕೆ ಗಿಡ ಹತ್ಬಿಟ್ಟು ಅಡಿಕೆ ಕಾಯಿ ಕುಯ್ಯೋಕ್ಕಾಗಲ್ಲ. ಏನಾರು ಎಲ್ಲ ಹಾಕೊಂಡು ನೆಟ್ಬಿಟ್ರೆ ನೋಡಿ, ಈ ರೀತಿ ನೆಟ್ಟರೆ ಇಲ್ಲೊಂದು ಮರ ಬಿಟ್ಟವ್ರೆ. ಯಾಕಪ್ಪ ಅಂದರೆ ಈ ಮರಕ್ಕೆ ಹತ್ಬಿಟ್ಟು ಅಲ್ಲಿರೋ ಅಡಿಕೆ ಕಾಯಿ ಎಲ್ಲನೂ ಕುಯ್ತಾರೆ. ಅದರಿಂದ ಈ ರೀತಿ ಒಂದೊಂದು ಮರ ಬಿಟ್ಬಿಟ್ಟು ನೆಡಿ. ಎಲ್ಲ ಮರಕ್ಕೂ ನೆಟ್ಟರೆ ಅಡಿಕೆ ಕಾಯಿ ಕುಯ್ಯೋಕ್ಕಾಗಲ್ಲ, ತೊಂದರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಮೆಣಸು ಒಂದು 3 ಗದ್ದೆಗಾಗಷ್ಟು ಹಾಕ್ತಾರೆ. ಚೆನ್ನಾಗಿ ಬಂದೈತೆ ಗಿಡ, ಮೆಣಸಿನ ಗಿಡ. ಫಲ ಎಲ್ಲ ಚೆನ್ನಾಗಿ ಬಿಟ್ಟೈತೆ. ಏನೋ ಇಷ್ಟೊಂದು ಜಾಸ್ತಿನೂ ಬಿಟ್ಟಿಲ್ಲ, ಸುಮಾರಾಗಿ ಬಿಟ್ಟೈತೆ. ಎಲ್ಲ ತೋಟ ಚೆನ್ನಾಗಿ ಮಾಡಿದ್ರೆ ನೋಡಿ, ಗುಳಿಸ್ಬಿಟ್ಟು ಈ ರೀತಿ ಬಿಟ್ಟವ್ರೆ. ಕಡ್ಡಿ ಕಸ ಎಲ್ಲ ಹಾಕಿ ಇಲ್ಲೇ ನೋಡಿ, ತಿಪ್ಪೆ ಗೊಬ್ಬರ ಎಲ್ಲ ಹಾಕೋರೆ. ನೋಡಿ ಈ ರೀತಿ ತಿಪ್ಪೆ ಗೊಬ್ಬರ ಎಲ್ಲ ಹಾಕ್ಕೊಂಡು ತೋಟಕ್ಕೆ ಚೆನ್ನಾಗಿ ಇದು ಮಾಡವ್ರೆ. ನೋಡಿ ಫ್ರೆಂಡ್ಸ್, ಎಲ್ಲ ಮೆಣಸು ಗಿಡ ಎಲ್ಲ ನೆಟ್ಟವ್ರೆ ಮರಗಳಿಗೆ. ಇನ್ನು ಫ್ರೆಂಡ್ಸ್, ಅಲ್ಲಿ ಗಂಟ ಐತೆ. ಈ ಗಂಟ್ಲೇನು ಈ ತೋಟ ಏನು ಮಾಮೂಲಿ ಇದೇ ರೀತಿ ಐತೆ. ನೆಕ್ಸ್ಟ್ ತೋಟ ಯಾವ ತೋಟ ಅಂತ ತೋರಿಸ್ತೀನಿ. ಇದೆ ನೋಡಿ ಫ್ರೆಂಡ್ಸ್, ನೋಡಿ ಏಕ್ಲು ಐತೆ ಇದು. ಇನ್ನೂ ಆ ಕಡೆ ಕೆಳಕ್ಕೆಲ್ಲ ಐತೆ. ನೋಡಿ ನೆಕ್ಸ್ಟ್ ತೋಟ, ಇನ್ನೊಂದು ತೋಟ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಬಂದು ಇವು ಈಗ ಸೊಸ್ಮರಗಳು. ಫಲ ಏನು ಅಷ್ಟೊಂದು ಇದ್ಬಿಟ್ಟಿಲ್ಲ, ಅಲ್ಲ ಅಷ್ಟು ಹೈಟಾಗವೆ. ಯಾಕಪ್ಪ ಅಂದರೆ ಮರಗಳು ಹತ್ರ ಅವೆ, ಅದರಿಂದ ಅಷ್ಟೊಂದು ಚೆನ್ನಾಗಿ ಫಲ ಬಿಟ್ಟಿಲ್ಲ. ನೋಡಿ ಇವರು ಎಲ್ಲ ಉಳಿಸ್ಬಿಟ್ಟು ಈಗ ಬಿಟ್ಟವ್ರೆ. ನೋಡಿ ಫ್ರೆಂಡ್ಸ್, ಸೊಸ್ಗಳೆಲ್ಲ ನೆಟ್ಟವ್ರೆ ಈಗ. ಈ ತೋಟ ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ, ಮರಗಳು ಇದರಿಂದ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಈಗ ಬಂದಿರೋ ಸೊಸು ಮರಗಳಿವು. ಈ ತೋಟದ ಏನು ಈಗ ಉಳಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟವ್ರೆ. ಫಲ ಏನಂತ ಇದಾಗ್ಬಿಟ್ಟಿಲ್ಲ ಇವು. ಯಾಕಪ್ಪ ಅಂದರೆ ಮರ ಜಾಸ್ತಿ. ಮರ ನೋಡಿ ಮಧ್ಯಲೆಲ್ಲ ತೆಂಗಿನ ಮರಗಳವೆ. ಸೈಡಲ್ಲಿ ಇದ್ದರೆ ಏನಾಗಲ್ಲ, ಈ ಮಧ್ಯಲೆಲ್ಲ ತೆಂಗಿನ ಮರ ಇದ್ದರೆ ಒಂದು ಸ್ವಲ್ಪ ಅಡಿಕೆಕಾಯಿ ಅಷ್ಟೊಂದು ಬಿಡಲ್ಲ ಫಲವ. ನೋಡಿ ಇಲ್ಲೂ ಮಗಳು ಅಷ್ಟೊಂದೇನು ಚೆನ್ನಾಗಿ ಬಿಟ್ಟಿಲ್ಲ ಫಲಗಳು. ನೋಡಿ
ಇಲ್ಲೊಂದು ಅರ್ಧ ಎಕರೆ ಎಷ್ಟು ಐತೆ ತೋಟ. ಇವರು ಈ ರೀತಿ ಎಲ್ಲ ಉಳಿಸಿ ಕ್ಲೀನಾಗಿ ಮಾಡಿ ಅಚ್ಚುಕಟ್ಟಾಗಿ ತೋಟ ಮಾಡೋರೆ. ಈ ರೀತಿ ಮಾಡಬಾರ್ದು ತೋಟವ. ಯಾಕಪ್ಪ ಅಂದರೆ ಅವು ಚೆನ್ನಾಗಿ ಫಲ ಬಿಡಲ್ಲ. ಈ ಗೊಬ್ಬರ ಎಲ್ಲ ಹಾಕ್ಬೇಕು, ಇವ್ರು ಏನೂ ಹಾಕಿಲ್ಲ, ಎಲ್ಲ ಎತ್ತಾಕ್ಬಿಟ್ಟು ಉಳಿಸೋರೆ. ಅದರಿಂದ ಅಷ್ಟೊಂದು ಚೆನ್ನಾಗಿ ತೋಟ ಏನು ಬಂದಿಲ್ಲ. ಇದು ನೆಕ್ಸ್ಟ್ ತೋಟಕ್ಕೆ ಹೋಗೋದ ಬನ್ನಿ ಫ್ರೆಂಡ್ಸ್. 2 ತೋಟ ಆಗವೆ. ನೆಕ್ಸ್ಟ್ 3ನೇ ತೋಟಕ್ಕೆ ಹೋಗಿ ನೋಡೋದ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಬಂದವಿ. ಇವರು ಎಲ್ಲನೂ ಕೂಡ ಸೊಸೆನೂ ನೆಟ್ಟವ್ರು. ಅಲ್ಲಿ ಮಧ್ಯೆ ಕೆಲವ ಮರಗಳು ಫಲ ಏನಂತ ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಹಿಂಗೆ ಸತ್ತೋಗುತ್ತೆ ಒಂದೊಂದು ಮರ. ಅದರಿಂದ ಇಲ್ಲಿ ಸೊಸೆ ಎಲ್ಲನೂ ಸಾಲವಾಗಿ ನೋಡಿ ಒಂದೇ ಸಾಲಾಗಿ ನೆಟ್ಟವ್ರೆ. ಎಲ್ಲನೂ ಚೆನ್ನಾಗಿ ಮಾಡಿದ್ರೆ ತೋಟ ಏನಿಲ್ಲ ನೋಡಿ. ಇಲ್ಲೆಲ್ಲ ತಿಪ್ಪೆ ಗೊಬ್ಬರ ಹಾಕಿ ಚೆನ್ನಾಗಿ ಉದ್ಮಟ್ಟೆ ಎಲ್ಲ ಇಲ್ಲೇ ಬಿದ್ದೈತಿ. ಈ ರೀತಿ ಕೊಳೆಯಾಗಿ ಬಿಡಬೇಕು. ಆಗ ನೋಡಿ ಒಂದೇ ರೀತಿ ಸಾಲ ಐತೆ. ಮರಗಳು ಫಲ ಸ್ವಲ್ಪ ಬಿಟ್ಟೈತಿ. ಇನ್ನೂ ಚೆನ್ನಾಗಿ ಬಿಡಬೇಕು. ಬಿಟ್ಟಿಲ್ಲ, ಬಿಡ್ತಾರೆ ನೋಡಿ. ಈಗ ಒಂದೇ ಸಾಲಕ್ಕೆ ಯಾವ ರೀತಿ ನೆಟ್ಟವ್ರೆ ಅಂತ. ತೋಟಕಾಯಿ ಇಷ್ಟು ಚೆನ್ನಾಗಿರ್ಬೇಕು ಅಂದರೆ ಜಾಸ್ತಿ ಹತ್ರ ಅದು, ಆದ್ದರಿಂದ ಅಷ್ಟೊಂದು ಫಲ ಬಿಟ್ಟಿಲ್ಲ. ತೆಂಗಿನ ಮರ ಹೇಗಾವೆ ನೋಡಿ, ಅಲ್ಲಿ ಫಲ ಬಿಟ್ಟವೆ, ಚೆನ್ನಾಗಿ ಬಿಟ್ಟವೆ, ಸುಮಾರಾಗಿ ಬಿಟ್ಟೈತೆ, ಏನಿಲ್ಲ ನೋಡಿ. ಈ ಥರ ತೋಟ ಸಾಲವಾಗಿ ನೆಟ್ಟಿದ್ರೆ ಉಳೋಕ್ಕೆಲ್ಲ ತೊಂದರೆ ಆಗೋಲ್ಲ. ಚೆನ್ನಾಗಿ ಉಳಬೇಕು ಅನಿಸ್ದಾಗ. ಇಲ್ಲೇ ಎಲ್ಲನೂ ಸೋಗೆಲ್ಲ ಬಿದ್ದಿರೋದನ್ನ ಇಲ್ಲೇ ಕಳಿಸ್ತಾರೆ ನೋಡಿ. ಇವರು ಏನಪ್ಪ ಅಂದರೆ, ನಾನು ಈ ತೋಟ ಆಗಲೇ ನೋಡಿದೆ. ಈ ತೋಟದಲ್ಲಿ ಬರಗಾಲ ಹೊಡೆದಿತ್ತು, ನೀರು ಇರಲಿಲ್ಲ. ಆಗ ಅಲ್ಲಿ ಮೇಲ್ಗಡೆ ಒಂದು ಟ್ಯಾಂಕಿ ಕಟ್ಸೋರೆ. ಟ್ಯಾಂಕಿಯಿಂದ ನೀರು ತುಂಬ ಒಂದು 2 ಟ್ಯಾಕ್ರು ತರಿಸಿ ತುಂಬಿ ಡ್ರಿಪ್ ಮಾಡಿದರು. ಒಂದು ಮೂರು ಗದ್ದೆಗೆ ಡ್ರಿಪ್ ಮಾಡಿ ಬಿಡ್ತಿರೋ ನೀರು ಇಲ್ದೇ. ಅದಕ್ಕೆ ಸತ್ತು ಅಷ್ಟೊಂದೇನು ಚೆನ್ನಾಗಿ ಫಲ ಬಿಟ್ಟಿಲ್ಲ. ಫಲ ಸುಮಾರಾಗಿ ಬಿಟ್ಟೈತೆ. ಏಕಾಯ್ತು ಇದು 1.5 ಎಕರೆ ನೋಡಿ. ಇಷ್ಟು ಚೆನ್ನಾಗೈತೆ ತೋಟ. ಅದಕ್ಕೆ ನೀರು ಇಲ್ದೇ ಸತ್ತು ಅಷ್ಟೊಂದು ಎಲ್ಲೂ ಚೆನ್ನಾಗಿ ಫಲ ಬಿಟ್ಟಿಲ್ಲ. ನೆಕ್ಸ್ಟ್ ಇನ್ನೊಂದು ತೋಟಕ್ಕೆ ಹೋಗಿ ನೋಡೋದು ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ತೋಟಕ್ಕೆ ಬಂದವೆ ನೋಡಿ. ಇವು ಈಗ ನೆಟ್ಟಿರೋ ಸೊಸ್ಗಳು ಇನ್ನೂ ಚೆನ್ನಾಗಿ ಬರೋವೇನೋ. ಬರಗಾಲ ಹೊಡೆದು ನೀರಿಲ್ಲದಿಂದ ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲ. ಏಕ ನೆಟ್ಟವ್ರೆ ಎಲ್ಲ ಹಂಗೆ ಐತೆ. ನೀರು ಇಲ್ದೇ ಚೆನ್ನಾಗಿ ಇನ್ನೂ ಬಂದಿಲ್ಲ. ಮತ್ತು ನೀರು ಚೆನ್ನಾಗಿ ಬಿಟ್ಟಿರಲಿಲ್ಲ. ಕಮ್ಮಿ ಕಡ್ಡಿ ನೆಟ್ಟವ್ರೆ. ಅದರಿಂದ ಹುಸಿ ಮಂಕಾಗೈತೆ ಗಿಡ ನೋಡಿ. ಏಕ ನೆಟ್ಟವ್ರೆ. ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಸೊಸ್ಗಳು. ಸುಮಾರಾಗಿ ನೀರು ಇಲ್ದೇ ಆಮೇಲೆ ಕಡ್ಡಿ ಬೇರೆ ಮಧ್ಯಕ್ಕೆ ಹಾಕೋರೆ. ಕಡ್ಡಿ ನೆಟ್ಟಿರೋದ್ರಿಂದ ಈಗೇನೋ ಕಿತ್ತಾಕ್ತವ್ರೆ. ಟ್ಯಾಕ್ಟ್ರಲ್ಲೆಲ್ಲ ಉಳಿಸ್ತವ್ರೆ ಆ ಕಡೆಯಿಂದ ನೋಡಿ. ಈಗ ಕಡ್ಡಿ ಕಿತ್ತಾಕ್ಬಿಟ್ಟು ಈ ಒಕ್ಕಡೆಯಿಂದ ಟ್ಯಾಕ್ಟ್ರ್ ಉಳಿಸ್ತಾರೆ. ಅಲ್ಲೇ ಮೇಲ್ಗಡೆ ಎಲ್ಲ ಸುಮಾರಾಗಿ ಬಂದೈತೆ ಸಸಿ. ಇವ್ರದೇ ತೋಟ ಇದ್ದಾವೆ. ಈಗ ನೆಟ್ಟವ್ರೆ ಕೆಳಗಡೆಗೆ. ಇಲ್ಲಿ ಬೇಗ ಮೊದಲೇ ನೆಟ್ಟಿದ್ರೇನೋ ಸುಮಾರಾಗಿ ಬಂದೈತೆ. ಈಗ ಉಳಿಸೋರದುವೆ ನೋಡಿ. ಸೊಸ್ಗಳು ಇವು ಈಗ ನೆಟ್ಟಿರೋ ಸೊಸ್ಗಳು ಇವೆಲ್ಲ. ತೆಂಗಿನ ಮರನೂ ಈಗ ನೆಟ್ಟವ್ರೆ. ಅಡಿಕೆ ಗಿಡವನ್ನು ನೆಟ್ಟವ್ರೆ. ಸಾಲಾಗಿ ನೆಟ್ಟವ್ರೆ 10 ಇನ್ನೆಲ್ಲ ಫಲ ಬಿಡುತ್ತೆ. ಇಷ್ಟೊಂದು 10 ನೆಡಬಾರ್ದಾಯ್ತು ನೋಡಿ. 10 ಮರಗಳೆಲ್ಲ ಚೆನ್ನಾಗಿ ಬಿಡುತ್ತೆ, ಫಲ ಮಾತ್ರ ಚೆನ್ನಾಗಿ ಬಿಡೋಲ್ಲ. ಅದಕ್ಕೆ ಇಷ್ಟೊಂದು 10 ನೆಡೋಕ್ಕೆ ಹೋಗ್ಬಾರ್ದಾಯ್ತು ಇವರು ನೋಡಿ. ಚೆನ್ನಾಗೈತೆ. ಸೊಸ್ಗಳೆಲ್ಲ ಚೆನ್ನಾಗಿ ಬಂದೈತೆ. ಏನು ತೊಂದರೆ ಇಲ್ಲ. ಆದರೆ ಇಷ್ಟೊಂದು 10 ಬಿಟ್ಟಿದ್ರೆ ಏಕೈತೆ ಸುಮಾರು. ಇದು 1 ಎಕರೆ ಅಷ್ಟು ಐತೆ. ನೆಕ್ಸ್ಟ್ ತೋಟಕ್ಕೆ ಹೋಗೋದು ಬನ್ನಿ ಫ್ರೆಂಡ್ಸ್. ಅವ್ರು ಯಾವ ರೀತಿ ಬೆಳೆದವ್ರೆ ಅಂತ ನೋಡೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಬಂದು ಇವರು ಸ್ವಲ್ಪ 1 ಕರೆಕ್ಟಾಗಿ ನೆಟ್ಟವ್ರೆ. ಏನಿಲ್ಲ. ಅಡಿಕೆ ಗಿಡ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಬಂದೈತೆ. ಬಡ್ಡೆ ಎಲ್ಲ ಇಷ್ಟುದ್ದಕ್ಕೆ ಇಷ್ಟು ಚೆನ್ನಾಗಿ ಬಡ್ಡೆ ಬಂದೈತೆ ನೋಡಿ. ತೊಪ್ಪೆ ಗೊಬ್ಬರ ಎಲ್ಲ ಯಾವ ರೀತಿ ಸತ್ಯ ಎಲ್ಲ ಬೆಳೆಗೆ ಬಿಟ್ಟು ತೊಪ್ಪೆ ಗೊಬ್ಬರ ಒಂದೊಂದು ಮರಕ್ಕೆಲ್ಲ ಮಂಕ್ರಿ ಎಸ್ತವ್ರೆ. ಅದರಿಂದ ಎಲ್ಲ ಚೆನ್ನಾಗಿ ಬಂದೈತೆ ನೋಡಿ. ತೆಂಗಿನ ಮರನೂ ಎಷ್ಟು ಚೆನ್ನಾಗಿ ಬಂದೈತೆ. ಮಜೆಲ್ಲ ನೆಟ್ಟವ್ರೆ ನೋಡಿ. ದೂರಕ್ಕೆ ತೆಂಗಿನ ಮರ, ಅಡಿಕೆ ಮರ ಸುಮಾರು ದೂರಕ್ಕೆಲ್ಲ ನೆಟ್ಟವ್ರೆ.
ಎಲ್ಲ ನೋಡಿದ್ರೆ ಅಡಿಕೆ ಹೂವಿನ ಗಿಡ ಎಲ್ಲ ನೆಟ್ಟವ್ರೆ, ಎಲ್ಲ ಸತ್ತೋಗೈತೆ. ಅಡಿಕೆ ಮರ ಎಲ್ಲ ಚೆನ್ನಾಗೈತೆ, ಸತ್ಯ ಎಲ್ಲ ಬೆಳೆದೈತೆ. ಒಂದೊಂದು ಸೋಸಿ ಸತ್ತೋಗಿರೋ ತಕ್ಕೆಲ್ಲ ನೆಟ್ಟವ್ರೆ. ತೆಂಗು ಮರ ಒಂದೊಂದು ಮಧ್ಯದಲ್ಲಿ ಐತೆ. ಎಲ್ಲ ಅಡಿಕೆ ಗಿಡ ಎಲ್ಲ ಚೆನ್ನಾಗಿ ಬಂದೈತೆ, ಏನಿಲ್ಲ. ಅಡಿಕೆ ಮರ ಎಲ್ಲ ನೋಡಿ ಯಾವ ರೀತಿ ಚೆನ್ನಾಗಿ ಬಂದೈತೆ. ಗಡ್ಡೆ ಎಲ್ಲ ದೊಡ್ಡ ದೊಡ್ಡಕ್ಕೆಲ್ಲ ಬಂದೈತೆ. ಎಲ್ಲ ಮರ ನೆಟ್ಟವ್ರೆ, ದೊಡ್ಡದು ಸುಮಾರು ಅಲ್ಲೇ ಫಲ ಬಿಟ್ಟೈತೆ. ಅದು ಒಂದು ಮಾತ್ರ ನೆಟ್ಟಿರೇನೋ ಎಲ್ಲ ಸತ್ತೋಗಿದ್ದೇನೋ. ಬರಗಾಲ ಒಂದು ಆ ಬ್ಯಾಚ್ ಒಂದು ಪಡೆದಾಗ ಇಲ್ಲೆಲ್ಲ ಅಡಿಕೆ ಮರ ಚೆನ್ನಾಗಿ ಬೆಳೆದವ್ರೆ. ಸುಮಾರು ಇವರು ಒಂದು 2 ಎಕರೆ ಅಷ್ಟೇ ಐತೆ ಮೇಯ್ಕಂತವೆ. ಆದರೆ ಒಂಥರ ಏನಿಲ್ಲ. ಈಗ ಹೊಸ ನೆಟ್ಟವ್ರೆ, ಸ್ವಲ್ಪ ಎಲ್ಲ ಬೇರೆ ಬೇರೆ ಟೈಮಲ್ಲಿ ನೆಟ್ಟವ್ರೆ. ಮರ ಎಲ್ಲ ಚೆನ್ನಾಗಿ ಬಂದೈತೆ. ಇದು ನೋಡಿ ಗೆಡ್ಡೆ ಕೋಸು ನೆಟ್ಟವ್ರೆ. ಇದ್ರೊಳಗೆ ಕಳೆ ಕಿತ್ತಿಲ್ಲ. ಅಷ್ಟೊಂದು ಗೆಡ್ಡೆ ಕೋಸೆ ನೆಳ್ಳಲ್ಲಿ ಚೆನ್ನಾಗಿ ಬರೋಲ್ಲ, ಆದರೂ ಸುಮ್ಮನೆ ನೆಟ್ಟವ್ರೆ. ಹೆಂಗೆ ಇಲ್ಲಿ ಸುಮ್ಮನೆ ನೋಡೋದು ಅಂದ್ಬಿಟ್ಟು ಎಲ್ಲ ಸೋಸ್ಗಳು ಮರಗಳೆಲ್ಲ ಆಗ ಸುಮ್ಮಾಗುತ್ತೆ, ಫಲ ಬಿಡೋಂತ ಆಗವೆ. ಈ ತೋಟನೂ ಜನ ಐತೆ. ಗದ್ದೆಗೆ ನೀರು ತುಂಬ ಹಾಕ್ತಾರೆ ನೋಡಿ. ಈ ರೀತಿ ಸತ್ತೆ ಬೆಳೆಸ್ಬಿಟ್ಟು ಲೋಟ್ರಿ ಹೊಡ್ಸಿದ್ರೆ ಇದರಲ್ಲೂ ಗೊಬ್ಬರ ಆಯ್ತದೆ. ಅದಕ್ಕೆ ಈ ರೀತಿ ಬಿಟ್ಟವ್ರೆ. ನೀವು ಬೇಗ ಬೇಗ ಏನು ಲೋಟ್ರಿ ಹೊಡ್ಸೋದು ಬೇಡ. ಸತ್ತೆ ಎಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಲೋಟ್ರಿ ಹೊಡ್ಸಿ ಚೆನ್ನಾಗಿ ಬರುತ್ತೆ ನೋಡಿ. ಹೂವಿನ ಗಿಡ ನೆಟ್ಟವ್ರೆ, ಎಲ್ಲ ಸಗೋಗೈತೆ. ಇವೆಲ್ಲ ಈಗ ನೆಟ್ಟಿದ್ರೆ ಸೊಸಿ ಹಂಗವೆ ಚೆನ್ನಾಗಿ ಇವು ಬರುತ್ತೆ, ಏನಿಲ್ಲ ಚೆನ್ನಾಗಿ ಬರುತ್ತೆ. ಹೊಸಿ ಕಲ್ಲು ಭೂಮಿ ಕೆಳಗಡೆ ಕೆಬ್ಬೆ ಮಣ್ಣಾಗಿರೋದ್ರಿಂದ ಚೆನ್ನಾಗಿ ಬಂದವೆ. ಇವು ಕಲ್ಲು ಭೂಮಿ ಹೊಸಿ ಚೆನ್ನಾಗಿ ಬರೋಲ್ಲ ಅಷ್ಟೊಂದು ಅಡಿಕೆ ಕಲ್ಲು ಭೂಮಿ. ಚೆನ್ನಾಗಿ ನೀರು ಕೊಟ್ಟು ಗೊಬ್ಬರ ಹಾಕಿದ್ರೆ ಇಲ್ಲೂ ಚೆನ್ನಾಗಿ ಬರುತ್ತೆ. ಅದು ಇವು ಬಂದೈತೆ ಸುಮಾರಾಗಿ, ಇನ್ನೂ ಬರ್ತವೆ ಚೆನ್ನಾಗಿ ಅಂತ. ನೆಕ್ಸ್ಟ್ ತೋಟ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಬಂದವಿ. ಇವರು ದೊಡ್ಡ ಹಾಕರು ಹೋಗಂಗೆ ನೆಟ್ಟವ್ರೆ. ದೊಡ್ಡ ಹಾಕರಲ್ಲಿ ಉಳ್ಬೋದು ಏನಿಲ್ಲ ನೋಡಿ. ಫುಲ್ ಗ್ಯಾಪ್ ಬಿಟ್ಟು ಈ ರೀತಿ ನೆಟ್ಟರೆ ಫಲನೂ ಚೆನ್ನಾಗಿ ಬಿಡುತ್ತೆ ನೋಡಿ. ಮರನೂ ಐತೆ ಏಕೋ ಒಂದೊಂದು ಸಾಲು. ದೊಡ್ಡ ಹಾಕ್ರೆ ಬಿಟ್ಟವ್ರೆ. ಮಿನಿ ಟಾಕ್ರಲ್ಲಿ ಉಳಂಗೆ ನೆಟ್ಟರೆ ಏನು ಫಲ ಬಿಡುತ್ತೆ. ಈ ರೀತಿ ನೆಟ್ಟರೆ ಇನ್ನೂ ಸುಲಭ ಮಾಡು, ಇನ್ನೂ ಚೆನ್ನಾಗಿ ಬಿಡುತ್ತೆ ಅಂತ ಇವರು ಈ ರೀತಿ ನೆಟ್ಟವ್ರೆ. ನಿಮ್ಗೆ ಹೆಂಗೆ ಅನುಕೂಲ ಆ ರೀತಿ ಇಟ್ಕೊಳ್ಳಿ. ಇದು ಸುಮಾರಾಗಿ ನೆಟ್ಟವ್ರೆ ನೋಡಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಹೋಗೋಣ ನೋಡಿ. ಫ್ರೆಂಡ್ಸ್, ಇನ್ನೊಂದು ತೋಟಕ್ಕೆ ಬಂದವಿ. ಇಲ್ಲೂ ನೋಡಿ ಆ ರೀತಿ ನೆಟ್ಟವ್ರೆ. ದೊಡ್ಡ ದೊಡ್ಡ ಟಾಕ್ರು ಹೋಗಿ ಹೊಡೆಯಂಗೆ ನೆಟ್ಟವ್ರೆ ನೋಡಿ. ಈ ಥರ ದೊಡ್ಡ ಟಾಕ್ರು ಹೊಡೆಯಂಗೆ ನೆಟ್ಟವ್ರೆ. ಯಾವ ಗುದ್ಮಟ್ಟೆ ಬೀಳಲಿ ಏನೇ ಬೀಳಲಿ ಒಳಗೆ ಲೋಟ್ರಿ ಹೊಡೆದಾಕ್ಬೋದು ನೋಡಿ. ಬನ್ನಿ ಇಲ್ಲೆಲ್ಲ ಲೋಟ್ರಿ ಹೊಡೆದಾಕೋರು ನೋಡಿ. ಲೋಟ್ರಲ್ಲಿ ದೊಡ್ಡ ದೊಡ್ಡ ಟಾಕ್ರು ಹೋಗಂಗೆ ನೆಟ್ಟರೆ ಚೆನ್ನಾಗಿ ಫಲನೂ ಬಿಡುತ್ತೆ. ಇನ್ನೂ ಬಿಟ್ಟಿಲ್ಲ ಅಷ್ಟೊಂದು ಇದಾಗಿವು, ಬಿಡುತ್ತೆ ಅಂದರೆ ನೀರು ಕಡಿಮೆ. ಈ ಸತಿ ಯಾವ ಅಷ್ಟೊಂದೇನು ಫಲ ಬಿಟ್ಟಿಲ್ಲ, ನೀರು ಇಲ್ದೇ ಎಲ್ಲ ಒಣಗೋಗಿದ್ದೋ. ಈಗೇನು ಹೊಸಿ ಮಳೆ ಉಗಿದಿತ್ತವಿಂದ ಸುಧಾರಿಸ್ಕೊಂಡವೆ. ಇಲ್ಲೂ 1.5 ಎಕರೆ ಎಷ್ಟು ತೋಟ ಐತೆ. 2 ಎಕರೆ 1.5 ಎಕರೆ ಎಲ್ಲ ದೊಡ್ಡ ಟಾಕ್ರು ಉಳಂಗೆ ಮಾಡ್ಕೊಂಡವ್ರೆ. ಗುದ್ಮಟ್ಟೆ ಗಿದ್ಮಟ್ಟೆ ಎಲ್ಲ ಕತ್ತರಿಸ ಎತ್ತಾಕಲ್ಲ. ಇಲ್ಲೇ ನೋಡಿ ಎಲ್ಲ ಗೊಬ್ಬರ ಆಗಿ ಎಲ್ಲ ಹುಟ್ಟು ಸಾಕ್ತಾರೆ ಆ ಕಡೆಯಿಂದ. ಈ ತೋಟನೂ ಚೆನ್ನಾಗೈತೆ. ಫಲ ಎಲ್ಲ ಇನ್ನೂ ಬಿಟ್ಟಿಲ್ಲ, ಇನ್ನೊಂದು 2-3 ವರ್ಷ ಚೆನ್ನಾಗಿ ಬಿಡುತ್ತೆ ಈ ಮರಗಳು ಎಲ್ಲ ಕೂಡ ನೋಡಿ. ಇಷ್ಟು ತೋಟ ನೋಡಿದ್ದೀವಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಏನಾದ್ರು ಅನುಕೂಲ ಆಗೋದ ನೋಡಿಕೊಂಡು ನೀವೇ ಅದೇ ರೀತಿ ಮಾಡ್ಬೋದು. ಅದರಿಂದ ನಿಮಗೆ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಅಂತ ಮುಕ್ತಾಯಗೊಳಿಸುತ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.